ನಮಸ್ಕಾರ ಸ್ನೇಹಿತರೆ. ತುಂಬ ಜನಗಳು ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಸರ್ ನೀವು ಇಷ್ಟೊಂದು ಬಾಡಿ ಬಿಲ್ಡಿಂಗಲ್ಲಿ ಹೆಸರು ಮಾಡಿದ್ದೀರಾ ಮತ್ತು ಆರೋಗ್ಯದ ಬಗ್ಗೆ ಟಿಪ್ಸ್ ಹೇಳ್ತೀರಾ, ನೀವು ಯಾವತ್ತಾದರೂ ಡ್ರಿಂಕ್ಸ್ ಮಾಡಿದ್ದೀರಾ ಅಥವಾ ಸ್ಮೋಕಿಂಗ್ ಮಾಡಿದ್ದೀರಾ ಅಂತ ತುಂಬ ಜನಗಳು ಕೇಳ್ತಿದ್ದಾರೆ. ನಾನು ಹೇಳೋದು ಒಂದೇ ಸ್ನೇಹಿತರೆ, ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ನಾನು ದಾವಣಗೆರೆ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣವರು ಎಲ್.ಎಂ. ಹನುಮಂತಪ್ಪ ಅಂತ, ಅವರು ನಮ್ಮ ಅಣ್ಣವರು ಯಾವ ರೀತಿ ನಮ್ಮನ್ನು ಬೆಳೆಸಿದ್ರಂದರೆ, ನಾವೆಲ್ಲ ಶಾಲಾ ಕಾಲೇಜು ಓದುವಾಗ ಪಕ್ಕದಲ್ಲಿರೋರು ಯಾರಾದ್ರೂ ಅವನು ಸ್ಮೋಕಿಂಗು ಅಥವಾ ಡ್ರಿಂಕ್ಸ್ ಏನಾದ್ರು ಮಾಡಿರೋನು ಅವನು ಇದ್ದರೆ, ನನ್ನ ಜೊತೆಯಲ್ಲಿ ಅವನೇನಾದ್ರು ಮಾಡಿರೋನು ಆ ಥರ ಇದ್ದರೆ ನಮ್ಮ ಅಣ್ಣವರು ಅವನನ್ನು ನೋಡಿಬಿಟ್ಟು, ನಿನ್ನ ಪಕ್ಕದಲ್ಲಿದ್ದಲ್ಲ ಅವನು ಸ್ಮೋಕಿಂಗ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಅಣ್ಣವರು ನಮಗೆ ಕೈ ಕಾಲು ಕಟ್ಟಿಬಿಟ್ಟು ಸಖತ್ತಾಗಿ ಹೊಡಿತಾಯಿದ್ರು. ಆ ಹೊರ್ತುಗಳು ನಮಗೆ ಹೆಂಗಿತ್ತಂದರೆ, ಅವ್ನು ಮಾಡಿದ್ದಕ್ಕೆ ಅಷ್ಟೊಂದು ಹೊಡಿತಾ ಇದ್ದಾರೆ, ಇನ್ನು ನಾವು ಮಾಡಿದರೆ ಇನ್ನು ಹೆಂಗಪ್ಪ ಅಂತ ಹೇಳ್ಬಿಟ್ಟು ನಮಗೆ ಆ ಹೊರ್ತುಗಳು ನನ್ನನ್ನು ಇವತ್ತರೆಗೂ ನಾನು ಬಂದು ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ದೀನಿ. 30 ವರ್ಷ ಆಯಿತು ನಾನು ಪೊಲೀಸ್ ನೌಕರಿ ಸೇರಿಬಿಟ್ಟು. ನಮ್ಮ ಅಣ್ಣವರು ಹೊಡೆದುಗಳಿದಾವಲ್ಲ ಇವತ್ತರೆಗೂ ಆ